ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದು ಮುಖ್ಯವಾಗಿ ಅನ್ಸಿದ್ದೇನಪ್ಪಾ ಅಂತಂದ್ರೆ ಯಾವುದೇ ಒಂದು ವಿಚಾರ ಇರಲಿ SR ರೌಂಡ್ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಎಪಿಸೋಡ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರೋಮೋ ಅಂತೂ ಸಿಕ್ಕಾಪಟ್ಟೆಯಲ್ಲಿ ಕಿತ್ಕೊಂಡು ಹೋಗ್ತದೆ. ಜಾನ್ವಿ ಅವ್ರು ಏನೇ ಮಾತಾಡಿದ್ರು ಕೂಡ ಅದು ಸರಿ. ಬೇರೆಯವ್ರು ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ, ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಅದು ತಮಾಷೆಗೆ ಮಾತಾಡ್ಲಿ ಅಥವಾ ಸೀರಿಯಸ್ ಆಗಿ ಮಾತಾಡ್ಲಿ, ಅದರಲ್ಲಿ ಕಾಮಿಡಿ ಇರುತ್ತೆ. ಬೇರೆಯವರು ಏನಾದ್ರೂ ಕಾಮಿಡಿ ಮಾಡಿದ್ರೆ ಅದು ಟ್ರಾಜಿಡಿಯಾಗೆ ಕಾಣಿಸುತ್ತಾ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜನ ಪ್ರಶ್ನೆ ಕೂಡ ಇಲ್ಲಿ ಮಾಡ್ತಿದ್ದಾರೆ. ನಾನು ಕೂಡ ಒಂದು ವಿಡಿಯೋ ನೋಡಿದೆ. SR ರೌಂಡ್ ಕ್ವಶನ್ ಅಲ್ಲಿ ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಅಲ್ವಾ ಅಂತ ಅಂದ್ಬಿಟ್ಟು, ಹೌದು ಅಂತ ಇಲ್ಲಿ ಜಾನ್ವಿ ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ಎಕ್ಸ್ಪ್ಲೇಷನ್ ಕೊಡ್ತಾರಲ್ಲ ಅವರು, ಗಿಲ್ಲಿ ಅವ್ರಿಗೆ ಸೊಂಟ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಗಿಲ್ಲಿ ಅವ್ರ ಸೊಂಟದ ವಿಚಾರ ಇವ್ರಿಗೆ ಯಾಕೆ ಬೇಕು? ಅದೇ ಇಲ್ಲಿ ಅದಕ್ಕೆ ಕರೆಕ್ಟಾಗಿ ಹೇಳಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಸೊಂಟ ಬೇಕಾಗಿಲ್ಲ ಸರ್, ಕಂಠ ಇರಬೇಕು ಅಂತ ಹೇಳಿದ್ರಲ್ಲ ಗಿಲ್ಲಿ ಅವರು, ಕರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು. ಅದೇ ಇಲ್ಲಿ ಗಿಲ್ಲಿ ನಟ ಅವ್ರು ಬಂದ್ಬಿಟ್ಟು ಜಾನ್ವಿ ಅವ್ರಿಗೆ, ಸರ್ ಈ ಮನೆಯಲ್ಲಿ ಸೊಂಟನೇ ಇಲ್ಲ ಜಾನ್ವಿ ಅವ್ರಿಗೆ, ಎಲ್ಲಂದ್ರೆ ಅಲ್ಲಿ ಕುತ್ಕೊಂತಾನೆ ಇರ್ತಾರೆ, ನಿಂತ್ಕೊಂಡು ಕೆಲಸನೇ ಮಾಡಲ್ಲ, ಬರೀ ಮಲ್ಕೊಂಡೇ ಇರ್ತಾರೆ ಅಂತ ಹೇಳಿದ್ರೆ, ನಾನು ಹೇಳ್ತಿರೋದು ಸುಮ್ಮನೆ ಎಕ್ಸಾಂಪಲ್ ಆಗಿ. ಇಲ್ಲಿ ಯಾವ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದು, ಸ್ವಲ್ಪ ಎಲ್ಲರೂ ಕೂಡ ಇಲ್ಲಿ ಈ ಒಂದು ವಿಚಾರದ ಬಗ್ಗೆ ಹೇಳಿ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ತರ ಆದ ಒಂದು ಒಪಿನಿಯನ್ ಇರಲ್ಲ. ಈ ಗಂಡು ಮಕ್ಕಳು ಸೊಂಟದ ಬಗ್ಗೆ ಇವ್ರು ಮಾತಾಡೋದು ಒಂದು ನೆಸೆಸಿಟಿನೇ ಇಲ್ಲಿ ಇರಲಿಲ್ಲ. ಅದರಲ್ಲೂ ಕೂಡ ಸೂರಜ್ ಅವ್ರ ಬಗ್ಗೆ ಕೂಡ ಇಲ್ಲಿ ಹೇಳಿದ್ರು, ಗಂಡು ಮಕ್ಕಳು ಸತ್ತು ಹೆಣಗಳು ಇದ್ದಂಗೆ ಅಂತ ಇಲ್ಲಿ ಹೇಳಿದ್ರು. ನಿನ್ನೆ ರಿಷಾ ಅವರು ಇಲ್ಲಿ ಸುಮ್ಮನೆ ಕಾಮಿಡಿಯಾಗಿ ಇಲ್ಲಿ ಹೇಳಿದ್ದು, ಧ್ರುವಂತರ ನೋಡಿದ್ರೆ ವಾಮಿಟ್ ಬರುತ್ತೆ ವ್ಯಾಕ್ ಅಂತ ಅಂದ್ರಲ್ಲ, ಇದನ್ನ ಎಷ್ಟು ಸತಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಇದು ನಾನು ಹೇಳ್ತಿರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಶ್ನೆ ಸಿಕ್ಕಾಪಟ್ಟೆ ಎಲ್ಲರೂ ಮನಸ್ಸಲ್ಲೂ ಕೂಡ ಇಲ್ಲಿ ಬಂದಿರುತ್ತೆ. ಏನಪ್ಪ ನೆನ್ನೆ ಈ ರೀತಿಯಾಗಿ ರಿಷಾ ಅವರು ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ಬಿಟ್ರು, ಅದೇ ಇಲ್ಲಿ ಜಾನ್ವಿ ಅವ್ರು ಮಾತಾಡಿದ್ರೆ ಏನ್ ಬೇಕಾದ್ರೂ ಓಕೆನಾ ಅಂತ ಇಲ್ಲಿ ಕೇಳ್ತಾ ಇದಾರೆ. ತಮಾಷೆಯಾಗಿ ತಗೊಳ್ಳೋದು ಓಕೆ, ಬಟ್ ಇದು SR ನೋ ರೌಂಡ್, ಇಲ್ಲಿ ಸಿಕ್ಕಾಪಟ್ಟೆ ನಕ್ಬಿಟ್ರು ಕಿಚ್ಚ ಸುದೀಪ್ ಸರ್ ಕೂಡ. ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರೋದು. ಅದರಲ್ಲೂ ಕೂಡ ಜಾನ್ವಿ ಅವರು ತುಂಬಾನೇ ಇಲ್ಲಿ ಹೇಳಿದ್ರು. ಸದ್ಯ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಇಲ್ಲಿ ಚರ್ಚೆ ಆಗ್ತದೆ. ಜಾನ್ವಿ ಅವರು ಈ ರೀತಿಯಾಗಿ ಮಾತಾಡಿದ್ರೆ ಓಕೆನಾ ಅಂತ ಅಂದ್ಬಿಟ್ಟು ನನಗೂ ಕೂಡ ಹಾಗೆ ಅನಿಸ್ತು. ಇಲ್ಲಿ SR ನೋ ರೌಂಡ್ ಅಲ್ಲಿ ಇಲ್ಲಿ ಗಂಡ್ ಮಕ್ಳು ಸ್ಟ್ರಾಂಗ ಹೆಣ್ಮಕ್ಳು ಸ್ಟ್ರಾಂಗ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಚರ್ಚೆ ಮಾಡಿದ್ರು. ಯಾಕಂತಂದ್ರೆ ವ್ಯಕ್ತಿತ್ವಗಳ ಟಾಸ್ಕ್ ಅಂತ ಕೊಟ್ಟಿದ್ರಲ್ಲ, ಅವಾಗ ಇಲ್ಲಿ ಹುಡುಗರು ಹುಡುಗಿರು ಇಬ್ರು ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರು. ಅದಕ್ಕೆ ಕೂಡ ಈ ಒಂದು ಕ್ವಶನ್ ಕೂಡ ಇಲ್ಲಿ ಬಂತು. ಹೌದು, ಈ ಒಂದು ಕ್ವಶನ್ ಕೇಳಿದ್ದು ಒಳ್ಳೇದೇ, ಬಟ್ ಒಪಿನಿಯನ್ ಕೊಡ್ಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಸೋಷಿಯಲ್ ಮೀಡಿಯಾ ಪವರ್ ಅಂತ ಎಲ್ಲರೂ ಕೂಡ ಇಲ್ಲಿ ಗೊತ್ತಿದೆ. ಕೆಲವೊಬ್ಬರಿಗೆ ಅವ್ರಿಗೆ ತಪ್ಪು ಅನ್ಸಿದ್ದನ್ನ ನೇರವಾಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಬಟ್ ಇದು ಕಾಮಿಡಿ ಅಲ್ಲ, ಇಲ್ಲಿ ಸೀರಿಯಸ್ ಆಗಿ ಕೇಳಿದ್ದು SR ರೌಂಡ್ ಕ್ವಶನ್ ಅಲ್ಲಿ. ಇಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಎಸ್ ಅಂತ ಒಪ್ಕೊಂಡ್ರು. ಇಲ್ಲಿ ಕಾಕ್ರೋಚ್ ಸುದ್ದಿಯವರು ಒಪ್ಕೊಳ್ಳಿಲ್ಲ. ಈ ಒಂದು ಸ್ಟೇಟ್ಮೆಂಟ್ ಅವರು ಕೂಡ ಇಲ್ಲಿ ಹೇಳಿದ್ರು. ಗೇಮ್ ಅಂತ ಬಂದಾಗ ಹುಡುಗಿರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಇಲ್ಲಿ ಸುದ್ದಿ ಅವರೇ ಹೇಳಿದ್ದು. ಬಟ್ ಕಿಚ್ಚ ಸುದೀಪ್ ಸರ್ ಮುಂದೆ ಇಲ್ಲಿ ಒಪ್ಕೊಳ್ಳಿಲ್ಲ.